ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಸುಕನ್ಯಾ ರಂಜೋಮನಕರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮದ ಸ್ವಾಗತ ನಮ್ಮ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾದಂತಹ ಧನುಂಜಯ ಅವರು ಸ್ವಾಗತ ಸಮಾರಂಭವನ್ನು ಮಾಡಿದ್ದಾರೆ. ಭೀಮ ಬಂಧುಗಳೇ, ಕಾರ್ಯಕ್ರಮ ತಡವಾದಂತಕ್ಕೆ ಕ್ಷಮಿಸಿ. ಕಾರಣ ಇಷ್ಟೇ, ನಮ್ಮ ಅಂಬೇಡ್ಕರ್ ಅನುಯಾಯಿಯಾಗಿರ್ತಕ್ಕಂಥ ನಮ್ಮ ಅಭಿನ ದಲಿತರ ನಾಯಕರಾದಂತಹ ನಮ್ಮ ಡಿ.ಕೆ. ಸಾಹೇಬರು ಮತ್ತು ಡಿ.ಕೆ. ಸುರೇಶ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರ್ತಾರಂತ ಆದರಿಂದ ಪ್ರತಿಯೊಬ್ಬರು ಕಾಯ್ತಾ ಇರೋದ್ರಿಂದ ಕಾರ್ಯಕ್ರಮ ತಡವಾಗಿ ಮಾಡ್ತಾ ಇದ್ದೀವಿ. ಏನೋ ಇವತ್ತು ಏನೋ ಕಾರ್ಯಕ್ರಮಗಳು ಜೋರಾಗಿರೋದ್ರಿಂದ ಅವರು ಬರದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತವನ್ನ ತೀರ್ಮಾನ ಮಾಡಿದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ಸಂವಿಧಾನ ದಿನಾಚರಣೆ 70ನೇ ಸಂವಿಧಾನ ದಿನಾಚರಣೆ ಎಲ್ಲರೂ ಶುಭಾಶಯಗಳನ್ನು ಕೋರುತ್ತಾ ಈ ವೇದಿಕೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯ ಅಧಿಕಾರಿಗಳ ವಿಜಯ ಅವರು ವೇದಿಕೆ ಬರಬೇಕು ಅಂತ ನಮ್ಮೆಲ್ಲರ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಶಿವಲಿಂಗಯ್ಯನವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪತ್ರಕರ್ತರಾದ ಎಚ್ ಕೆ ಕೃಷ್ಣಪ್ಪರವರು ವೇದಿಕೆಗೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಳಿತು ಮಾಡುವನು ಸಾನೆ ಇರೋದು 3 ದಿವಸ. ಉಸಿರು ನಿಂತನಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತನಾಗೆ ನಿನ್ನ ಹೆಸರು ಹೇಳುತ್ತಾರ, ಜನ ಅನ್ನುತ್ತಾರ, ಮಣ್ಣಾಗ ಓಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡುವನು ಸಾನೆ ಇರೋದು 3 ದಿವಸ. ಒಳಿತು ಮಾಡುವನು ಸಾನೆ ಇರೋದು 3 ದಿವಸ. 3 ದಿನದ ಸಂತೆ ನಗುತ್ತ ಮಾಡಬೇಕು, ದ್ವೇಷವೆಂಬಂತೆ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗುತ್ತ ಮಾಡಬೇಕು, ದ್ವೇಷವೆಂಬಂತೆ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀವು ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಉಸಿರು ಬಿಟ್ಟಿಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರಲು ಏನು ಹಿಂದೆ. ಒಳಿತು ಮಾಡುವನು ಸಾನೆ ಇರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳಜನಕ, ಇಲ್ಲೇ ಕಾಣಬೇಕು ಉಸಿರು ಮನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳಜನಕ, ಇಲ್ಲೇ ಕಾಣಬೇಕು ಉಸಿರು ಕೊನೆ ತನಕ. ನಾನು ಎಂದು ಮೆರೆಯಬೇಡ ನೋಡ, ನಾನು ಎಂಬುದು ಮಣ್ಣು ಮನೆತು ಹೋಗಬೇಡ. ನಾನು ಎಂದು ಮೆರೆಯಬೇಡ ನೋಡ, ನಾನು ಎಂಬುದು ಮಣ್ಣು ಮನೆತು ಹೋಗಬೇಡ. ಪ್ರೀತಿಯ ಸ್ವಾಮಿ ಕ್ಷಮಿಸಿ. ದೇವ ನಾವು ಮನಸ್ಸ ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವ. ಒಣಗ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಕನಸ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ಕುಲವೆನ್ನದ ಮನುಕುಲದ ಹೊಸ ನಾಡ ಕಟ್ಟುತ್ತೇವ. ನಾವು ಕನಸ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ.
ಕಟ್ಟುತ್ತೇವಾ ಗೋಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಕೋಟಿ ಕನಸಿನ ನೂರು ಮನಸ್ಸಿನ ಹಾಡ ಬಯಲುತ್ತೇವಾ ನೆಲಕ್ಕೆ ಹಾಡ ಬಯಲುತ್ತೇವಾ ದೇವರಿಲ್ಲದ ದೈವವಿಲ್ಲದ ಆದಿ ತುಳಿಯುತ್ತೇವಾ ಆ ಮನಸ್ಸಿನಿಂದ ಈ ಮನಸ್ಸಿಗೆ ಸೇತು ಕಟ್ಟುತ್ತೇವಾ ನಾವು ಹೊಸ ಬಾಳ ಕಟ್ಟುತ್ತೇವಾ ನಾವು ಕಟ್ಟೆ ಕಟ್ಟುತ್ತೇವಾ ಒಳಗ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ನಮ್ಮ ಪಾಲಿನ ಎತ್ತಗಾಲಿನ ಹಾಡ ಬಯಲುತ್ತೇವಾ ಈ ನೆಲಕ್ಕೆ ಹಾಡ ಬಯಲುತ್ತೇವಾ ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ದೇವಿ ಆಲ್ನಾಥ ವರ್ಣಗರನ ಪರದಂತಹ ನಾವೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಸಹಕಾರ ಸಂಘದಿಂದ ನಮ್ಮ ಸಹಕಾರ ಸಂಘದಿಂದ ಅವರಿಗೆ ದೀಪ ವಂದನೆಯಿಂದ ಸಲ್ಲಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಭೀಮ ಬಂಧುಗಳಿಗೂ ಸೋಮಶೇಖರ್ ಅವರು ಗ್ರಾಮ ಪಂಚಾಯತಿ ಮಾಧ್ಯಮದವರು ಅವರು ಸಹ ಕೃಷ್ಣಪ್ಪರು ಸಹ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಸಹ ಅದೇ ರೀತಿ ನಿವೃತ್ತ ಶಿಕ್ಷಕರಾದಂಥ ಶ್ರೀನಿವಾಸನಿಗೆ ನಿಗೆ ಅವರಿಂದ ವಂದನಾರ್ಪಣೆಯನ್ನ ಮಾಡಲಾಗಿದೆ. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಯನ್ನ ಸಲ್ಲಿಸ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಸಿಕೆಯವರು ಸಹ ವೇದಿಕೆ ಬರಬೇಕು ವೇದಿಕೆ ಮೇಲೆ. ನಿಗೆಯವರು ಕೂಡ ಈ ಒಂದು ನಿರ್ದೇಶಕರು ಅವರು ಸಹ ವಂದನಾರ್ಪಣೆ ಸಲ್ಲಿಸಲಾಗಿದೆ. ಸೋಮಣ್ಣ ಅವರು ದಯಮಾಡಿ ಸೋಮಣ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಸಹಕಾರ ಸಂಘದ ವತಿಯಿಂದ ಅವರಿಗೆ ವಂದನಾರ್ಪಣೆ ಸಲ್ಲಿಸಲಾಗಿದೆ. ಶಿವಲಿಂಗಿ ಅವರು ದಯಮಾಡಿ ವೇದಿಕೆ ಬರಬೇಕು. ಶಿವಲಿಂಗಿ ಅವರು ವೇದಿಕೆ ಬರಬೇಕು. ಶಿವಲಿಂಗಿ ಅವರು ಮುನ್ಸಿಪಾಲಿಟಿ ವಕೀಲರು ದಯಮಾಡಿ ವೇದಿಕೆ ಬರಬೇಕು. ಬನ್ನಿ ಸರ್, ದಯಮಾಡಿ ಬನ್ನಿ ಪ್ಲೀಸ್. ಬರಬೇಕು, ದಯಮಾಡಿ ಬರಬೇಕು. ಮುನ್ಸಿಪಾಲಿಟಿ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ವಂದನಾರ್ಪಣೆ ಸಲ್ಲಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದಂತ ದಡ್ಡಚ್ಚಿಯವರು ಸಹ ಇದ್ದಾರೆ. ಅವರು ಕೂಡ ನಮ್ಮ ಸಹಕರಿಸಲಾಗಿದೆ. ಎಲ್ಲ ಭೀಮ ಬಂಧುಗಳಿಗೆ ಬೇಕಾದ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಊಟ ಮಾಡ್ಕೋಬೇಕು ಅಂತ ಕೇಳ್ತೀವಿ. ದಯಮಾಡಿ ಊಟದ ವ್ಯವಸ್ಥೆ ಎಲ್ಲರೂ ಊಟ ಮಾಡಬೇಕು. ಈ ಸಿ ಎ ಕೋಟೆ ಈ ಮನೆಯವರು ದಯಮಾಡಿ